ಬಿಹಾರದ ಬಂಕಿಪುರ ವಿಧಾನಸಭೆ ಉಪಚುನಾವಣೆಯಲ್ಲಿ ಎದುರಾದಂತಹ ಸೋಲು ಬಿಜೆಪಿಗೆ ಆಘಾತವನ್ನ ತಂದಿದೆ. 1995ರಿಂದಲೂ ಬಿಜೆಪಿ ಭದ್ರಕೋಟೆಯಾಗಿದ್ದ ಕ್ಷೇತ್ರವನ್ನ ಕಳೆದುಕೊಂಡಿರುವುದು ಪಕ್ಷ ಇದೀಗ ಸೋಲಿನ ಕಾರಣಗಳ ಕುರಿತು ಆಂತರಿಕ ಪರಾಮರ್ಶೆಗೆ ಮುಂದಾಗಿದೆ. ಪ್ರತಿ ಬೂತ್ನ ಮತದಾನದ ವಿವರಗಳನ್ನ ವಿಶ್ಲೇಷಿಸಿ ಎಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಎಂಬುದನ್ನ ಪತ್ತೆ ಹಚ್ಚಲು ಬಿಜೆಪಿ ನಿರ್ಧರಿಸಿದೆ. ಬಿಜೆಪಿಯ ಕೆಲವು ಹಿರಿಯ ನಾಯಕರ ಪ್ರಕಾರ ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ಜನತಾದಳದ ಮತಗಳು ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ ಸುರಾಜ್ ಕಡೆಗೆ ವಾಲಿರುವ ಸಾಧ್ಯತೆ ಇದೆ. ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರು ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಸಾರ್ವಜನಿಕ ಸಭೆ ಮತ್ತು ಸಮಾವೇಶಗಳನ್ನ ನಡೆಸಿಲ್ಲ. ಉದ್ದೇಶಪೂರ್ವಕವಾಗಿ ಆರ್ಜೆಡಿ ಮತಗಳು ಜನ ಸುರಾಜ್ ಅಭ್ಯರ್ಥಿಯತ್ತ ಹೋಗುವಂತೆ ಮಾಡಲಾಗಿದೆ ಎಂಬ ಆರೋಪವನ್ನ ಬಿಜೆಪಿ ನಾಯಕರೊಬ್ಬರು ಮಾಡಿದ್ದಾರೆ. ಮೇಲ್ಜಾತಿಯ ಮತಗಳ ವಿಭಜನೆಯಾದರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಸೋಲಿಸಲು ಸುಲಭವಾಗಲಿದೆ ಎಂಬ ಲೆಕ್ಕಾಚಾರದಲ್ಲಿ ಆರ್ಜೆಡಿ ಇದೆ ಎಂದು ಅವರು ಅಭಿಪ್ರಾಯವನ್ನ ಕೂಡ ಪಟ್ಟಿದ್ದಾರೆ. ಆದರೆ ಈ ಆರೋಪಕ್ಕೆ ಆರ್ಜೆಡಿಯಿಂದ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಬಂಕಿಪುರ ಕ್ಷೇತ್ರವನ್ನ ಪಕ್ಷ ಹಲವು ವರ್ಷಗಳಿಂದ ತನ್ನ ಹಿಡಿತದಲ್ಲಿಟ್ಟುಕೊಂಡಿತ್ತು. ಹೀಗಾಗಿ ಉಪಚುನಾವಣೆಯಲ್ಲೂ ಗೆಲುವಿನ ವಿಶ್ವಾಸದಲ್ಲಿದ್ದಂತಹ ಬಿಜೆಪಿ ವಿಜಯೋತ್ಸವಕ್ಕಾಗಿ 200 ಕೆಜಿ ಲಡ್ಡು ಆರ್ಡರ್ ಮಾಡಿತ್ತು ಎನ್ನಲಾಗಿದೆ. ಆದರೆ ಫಲಿತಾಂಶ ಪಕ್ಷದ ಲೆಕ್ಕಾಚಾರವನ್ನೇ ತಲೆ ಕೆಳಕಾಗಿಸಿದೆ. ಇನ್ನು ಅಭ್ಯರ್ಥಿ ಬದಲಾವಣೆಯೂ ಕೂಡ ಸೋಲಿಗೆ ಪ್ರಮುಖ ಕಾರಣವಾಗಿರಬಹುದು ಎಂಬ ಚರ್ಚೆ ಬಿಜೆಪಿಯಲ್ಲಿ ನಡೆದಿದೆ. ಆರಂಭದಲ್ಲಿ ಅಭಿಷೇಕ್ ಕುಮಾರ್ ಸಿನ್ಹಾ ಅವರನ್ನ ಅಭ್ಯರ್ಥಿಯಾಗಿ ಘೋಷಿಸಲಾಗಿತ್ತು. ಆದರೆ ವೈಯಕ್ತಿಕ ಕಾರಣ ನೀಡಿ ಅವರು ಹಿಂದೆ ಸರಿದಂತಹ ಬಳಿಕ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಬದಲಿಸಲಾಗಿತ್ತು. ಇದರಿಂದ ಮತದಾರರಲ್ಲಿ ಗೊಂದಲ ಉಂಟಾಗಿರಬಹುದು ಎಂದು ಬಿಜೆಪಿ ನಾಯಕರು ಹೇಳಿದ್ದಾರೆ. ಆರ್ಜೆಡಿ ನಾಯಕಿ ಮೀಸಾ ಭಾರತಿ ಬಿಜೆಪಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಹಾಗೂ ಪ್ರಶಾಂತ್ ಕಿಶೋರ್ ನಡುವೆ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸೋತರೂ ಪ್ರಶಾಂತ್ ಕಿಶೋರ್ ಗೆದ್ದರೆ ಅದು ಬಿಜೆಪಿಯ ಗೆಲುವಿನಂತೆಯೇ ಎಂದು ವ್ಯಂಗ್ಯವಾಡಿದ್ದಾರೆ. ದಶಕಗಳ ಕಾಲ ಬಿಜೆಪಿ ಹಿಡಿತದಲ್ಲಿದ್ದಂತಹ ಬಂಕಿಪುರದಲ್ಲಿ ಎದುರಾದಂತಹ ಸೋಲು ಪಕ್ಷದೊಳಗೆ ಆತ್ಮಾವಲೋಕನಕ್ಕೆ ಕಾರಣವಾಗಿದೆ. ಅಭ್ಯರ್ಥಿ ಬದಲಾವಣೆ, ಮತ ವಿಭಜನೆ ಹಾಗೂ ವಿರೋಧಿಗಳ ತಂತ್ರ ಯಾವುದು ಬಿಜೆಪಿಯ ಸೋಲಿಗೆ ಪ್ರಮುಖ ಕಾರಣ ಎಂಬುದನ್ನ ಬೂತ್ವಾರು ವಿಶ್ಲೇಷಣೆಯ ಬಳಿಕ ಪಕ್ಷ ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಇದೆ. ಈ ಸೋಲಿನಿಂದ ಪಾಠ ಕಲಿತು ಮುಂದಿನ ಚುನಾವಣೆಯಲ್ಲಿ ಬಂಕಿಪುರವನ್ನ ಮರಳಿ ಪಡೆಯಲು ಬಿಜೆಪಿ ಯಾವ ತಂತ್ರವನ್ನ ರೂಪಿಸಲಿದೆ ಎಂಬುದೇ ಈಗ ಕುತೂಹಲದ ವಿಚಾರವಾಗಿದೆ.